ತಾಯಿ, ನೀನು ಕೇಳಿದ್ದನ್ನೆಲ್ಲ ಕೊಟ್ಟೆ, ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸಿ ತೃಪ್ತಿಪಡಿಸಿದೆ. ಅದಕ್ಕೆ ಪ್ರತಿಯಾಗಿ ನೀನು ನನ್ಗೇನ್ ಕೊಟ್ಟೆ? ಬರೀ ಅವಮಾನಗಳು. ಪ್ರತಿ ಅಮಾವಾಸ್ಯೆಯನ್ನು ರಕ್ತಾಭಿಷೇಕ ಮಾಡಿದೆ. ನೀನು ಕೇಳಿದ ಬಲಿಗಳನ್ನೆಲ್ಲ ಕೊಟ್ಟೆ. ನೀನು ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸಿದೆ. ಭಕ್ತನಂತೆ, ಗೆಳೆಯನಂತೆ, ಸಖನಂತೆ ಎಲ್ಲ ರೀತಿಯಲ್ಲೂ ನನ್ನನ್ನು ನಾನು ನಿನಗೆ ಅರ್ಪಿಸಿಕೊಂಡೆ. ಆದ್ರೆ ನೀನ್ ಏನ್ ಮಾಡ್ದೆ? ನಿನ್ನನ್ನು ಆರಾಧಿಸ್ದೆ, ಪೂಜಿಸ್ದೆ. ನಾನು ಕೇಳಿದ ಒಂದೇ ಒಂದು ಮಾತು, ಅದನ್ನು ನಿನ್ನಿಂದ ನೆರವೇರಿಸಲು ಸಾಧ್ಯ ಆಗ್ಲಿಲ್ಲ. ನೀನು ಒಂದು ತಾಯಿನ, ನೀನು ಒಂದು ಶಕ್ತಿನ. ಭಕ್ತನ ಇಷ್ಟಾರ್ಥಗಳನ್ನು ನೆರವೇರಿಸಲು ಅಸಮರ್ಥಳಾದವಳು. ನಿನ್ನ ಇಷ್ಟಾರ್ಥಗಳನ್ನ ಪೂರೈಸಿದ್ದಕ್ಕೆ ಪ್ರತಿಯಾಗಿ ನಾನೇನ್ ಕೇಳಿದೆ? ಒಂದೇ ಒಂದು ವಿಗ್ರಹ, ಯಕಶ್ಚಿತ್ ವಿಗ್ರಹ. ಅದನ್ನು ಪೂರೈಸೋದಕ್ಕೆ ಅಶಕ್ತಳಾದವಳು ನೀನು. ನಿನಗೆ ಬಲಿ ಏಕೆ, ಪೂಜೆ ಏಕೆ, ನಾನು ಯಾಕೆ? ಇದೇ ಕೊನೆ ಸಾರ್ತಿ ನಿನಗೆ ಎಚ್ಚರಿಕೆ ಕೊಡ್ತಾ ಇರೋದು. ಈ ಹುಣ್ಮೆ ಒಳಗಾಗಿ ನನಗೆ ಶ್ರೀಚಕ್ರ ಬೇಕು. ಅದನ್ನ ಪಡ್ಕೊಳ್ಳಿಕ್ಕೆ ಆ ವಿಗ್ರಹ ಬೇಕು. ಆ ವಿಗ್ರಹ ಸಿಗದೆ ಹೋದ್ರೆ ನಿನಗೆ ದಿಗ್ಬಂಧನ ಮಾಡ್ತೀನಿ. ನಿನಗೆ ಕಟ್ಟಿ ಹಾಕ್ತೀನಿ. 40 ರಾತ್ರಿಗಳು ರಕ್ತ ಮಾಂಸ ಇರಲಿ, ಹನಿ ನೀರು ಸಿಗದೆ ಇರೋ ಹಾಗೆ ಮಾಡ್ತೀನಿ. ಪೂಜೆನೂ ತಗದೆ ಇರೋ ಹಾಗೆ ನರಳಿಸ್ತೇನೆ. ಅಮ್ಮ ಸುಂದ್ರಮ್ಮ, ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ಈ ಗದ್ಲಗಳೆಲ್ಲ ಯಾಕೆ? ನಾನ್ ನಿನ್ ಸಂಕಲ್ಪ ನೆರವೇರಿಸೋದಿಕ್ಕೆ ಅಂತ ಬಂದೆ. ತಾಯಿಯಾಗಿ ನೀನ್ ನನ್ನನ್ನ ಕಾಪಾಡಬೇಕಾಗಿತ್ತು. ಆದ್ರೆ ನೀನು ತಾಯಿ ಅನ್ನೋ ಪದಕ್ಕೆ ಭ್ರಷ್ಟೇ ಆದೆ. ಅನ್ಯಾಯ ಮಾಡಿದವ್ರಿಗೆ ಯಾವಾಗ್ಲೂ ಜಯ. ನಿನ್ ಸೇವೆ ಮಾಡ್ತಾ ಧರ್ಮದಲ್ಲಿ ನಡೆಯೋರ್ಗೆ ಸೋಲು, ಸಂಕಷ್ಟ. ಇದೇನಾ ನಿನ್ನ ಆಡಳಿತ? ಇದೇನಾ ಭಕ್ತರನ್ನ ರಕ್ಷಿಸೋ ರೀತಿ? ನಿನ್ನ ದುಷ್ಟ ನಡೆಗೆ ಧಿಕ್ಕಾರ ಇರ್ಲಿ. ಬದುಕು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜ್ತಾ ಇದೆ ಸುಂದ್ರಮ್ಮ. ನನಗೀಗ ನಿನ್ ಸಹಾಯ ಬೇಕು. ಬಂಗಾರಿನ ನಾನು ಉಳಿಸ್ಕೋಬೇಕು. ಆ ದೇವಿಕಾ ಪ್ರತಿಜ್ಞೆ ಮಾಡಿದಾಳೆ, ಈ ಹುಣ್ಣಿಮೆ ಒಳಗಡೆಗೆ ಬಂಗಾರಿನ ಮದುವೆ ಆಗ್ತೀನಿ ಅಂತ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಬಂಗಾರಿ ನನ್ನ ಕೈ ತಪ್ಪು ಹೋಗ್ತಾನೆ. ನನಗೆ ನಿನ್ ದುಃಖ ಅರ್ಥ ಆಗುತ್ತೆ ಮಗಳೇ. ಆದ್ರೆ ಸಾಯ್ತೀನಿ ಅನ್ನೋ ನಿರ್ಧಾರ ತಪ್ಪು. ಪ್ರಪಂಚದಲ್ಲಿ ಕಷ್ಟ ಬಂದವರೆಲ್ಲ ಸಾಯೋ ಹಾಗಿದ್ದಿದ್ರೆ ಯಾರೂ ಇರ್ತಿರ್ಲಿಲ್ಲ. ನಮ್ಮ ಬಗ್ಗೆ ಯೋಚನೆ ಮಾಡು. ಇಷ್ಟು ಸ್ವಾರ್ಥಿ ಆಗಬೇಡ ಮಗಳೇ. ನಾನು ಎಲ್ಲ ಬಿಟ್ಟು ನಿನ್ ಜೊತೆ ಯಾಕೆ ಬಂದಿದ್ದೀನಿ ಹೇಳು? ನಿನಗೋಸ್ಕರ. ಆದ್ರೆ ನೀನು ಸಾಯ್ತೀನಿ ಅಂತ ನಿರ್ಧಾರ ಮಾಡಿದಾಗ ಈ ಅಪ್ಪನ ಪ್ರೀತಿ, ಅಲ್ಲಿ ಊರಿನಲ್ಲಿ ಉಸಿರು ಬಿಗಿ ಹಿಡಿದು ನಿನ್ನ ದಾರಿನೇ ಕಾಯ್ತಿರೋ ಅಮ್ಮನ ಮಮತೆ ನೆನಪಾಗ್ಲಿಲ್ವಾ ಮಗಳೇ? ಸಾಯುವಾಗ ಸಾಯೋದಾದ್ರೆ ನಾವ್ಯಾರೂ ನಿನ್ ಕಣ್ಣು ಮುಂದೆ ಬರಲಿಲ್ವಾ? ಬಂಗಾರಿ ಪ್ರೀತಿ ಮುಂದೆ ನಾವ್ಯಾವ ಲೆಕ್ಕನೂ ಇಲ್ವಾ ಮಗಳೇ? ಅದು ಹಾಗಲ್ಲಪ್ಪ. ಮಾತಾಡಬೇಡ ನೀನು. ನಾನು ಹೆತ್ತ ಮಗಳು ಸುಂದ್ರಿ ಯಾರ್ದೋ ದ್ವೇಷಕ್ಕೆ ಬಲಿಯಾದಾಗ ನನ್ನ ಬದುಕಿಗೆ ಬಂದೋಳು ನೀನು. ನೀನ್ ನಮ್ಮ ಮಗಳಾದೆ. ನಾವೆಲ್ಲವನ್ನೂ ಮರ್ತೀವಿ. ಸುಂದ್ರಿ ನೆನಪು ಕೂಡ ನಮ್ಮನ್ನು ಕಾಡಲಿಲ್ಲ. ಅಂಥ ನಮಗೆ ಇಂಥ ಅನ್ಯಾಯ ಮಾಡಕ್ಕೆ ಹೊರಟಿದೆಯಲ್ಲ. ಹೇಗೆ ಮನಸ್ಸು ಬಂತು ನಿನಗೆ?
ಕಷ್ಟಗಳ ಬಿರುಗಾಳಿಗೆ ಸಿಕ್ಕಿ ಸಿಕ್ಕಿ ನನ್ನ ಮನಸ್ಸು ಕಲ್ಲಾಗಿ ಹೋಗಿದೆ ಅಪ್ಪ. ಬಂಗಾರಿ ನನಗೆ ಬೇಕಪ್ಪ. ಅವನೇನಾದ್ರೂ ನನಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಬಿಡೋದು ಖಂಡಿತ. ಸುಮ್ಮನೆ ಕೂತಲ್ಲೇ ಸಾಯೋದಿಲ್ಲ ಅಪ್ಪ. ಯಾವ ದಕ್ಷಿಣನಾಥನ್ ಗುಡಿಲಿ ಸುಂದ್ರಮ್ಮನ್ನಿಟ್ಟು ಪೂಜೆ ಮಾಡಬೇಕು ಅಂತ ಬನ್ನೋ, ಅದೇ ದಕ್ಷಿಣನಾಥನ್ ಗುಡಿ ಹಿಂದೆ ಸಹಸ್ರ ಹೊನ್ನಿನ ನಿಧಿ ಇದೆಯಂತೆ. ಅದನ್ನ ಪ್ರವೇಶ ಮಾಡೋದಕ್ಕೆ ಭೂತಾಳ ಸುರಂಗ ಒಂದಿದೆಯಂತೆ. ಅದ್ರ ಒಳಗಡೆ ಅಷ್ಟಸಹಸ್ರ ವಿಷಕಾರಿ ಸರ್ಪಗಳಿದೆಯಂತೆ. ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಪಂಚಸಹಸ್ರ ಸರ್ಪಗಳಿಗೆ ಆಹುತಿ ಆಗ್ತಾ ಇದ್ದೀನಿ. ಆ ವಿಷ ಜಂತುಗಳಿಗೆ ಆಹುತಿ ಆಗ್ಲಿ ನನ್ನ ದೇಹ. ಅಮ್ಮನವರೇ ಕೊಟ್ಟಿರೋ ದೇಹ ಅವ್ರಿಗೆ ಅರ್ಪಣೆ ಆಗ್ಲಿ. ಸಾಯೋಕ್ ಮೊದಲು ಈ ಭಕ್ತಿ ಆರಾಧನೆ ಅಮ್ಮನವರು ಎಲ್ಲ ಸುಳ್ಳು ಅನ್ಕೊಂಡು ಸಾಯ್ತೀನಿ. ಅಮ್ಮನವ್ರಿಗೆ ನಿಜವಾಗ್ಲೂ ನನ್ನ ಭಕ್ತಿ ಮೇಲೆ ನಂಬಿಕೆ ಇದ್ರೆ, ಅವಳು ನಿಜವಾಗ್ಲೂ ಭಕ್ತರ ರಕ್ಷಣೆಗೆ ಬರೋದೇ ಆದ್ರೆ ಅವಳೇ ತಪ್ಪಿಸ್ಲಿ ಇದನ್ನೆಲ್ಲ. ಬಂಗಾರಿನ ನನಗೆ ಕೊಡಿಸ್ಲಿ. ಜಾಜಿ, ಈ ಬಡಪಾಯಿ ಅಪ್ಪನ ಮುಖ ನೋಡಿಯೋ ನಿನ್ನ ನಿರ್ಧಾರ ಬದಲಾಯಿಸಲ್ವಾ ತಾಯಿ? ಇಲ್ಲ ಅಪ್ಪ, ಬದಲಾಯಿಸಕ್ಕಾಗೋದಿಲ್ಲ. ಬಂಗಾರಿ ಬದುಕಲ್ಲಿ ಒಂದು ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ನನ್ನ ಮಗಳು ಬದುಕಬೇಕು ಅಂದರೆ ದೇವಿಕಾ ಸಾಯಬೇಕು. ದೇವಿಕಾ, 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 ಏನಾಯ್ತಮ್ಮ? ದೇವಿಕಾ, ಬಂಗಾರಿ ಹೋಗಿ ಸ್ವಲ್ಪ ನೀರು ತಮ್ಮ. ದೇವಿಕಾ, 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 ಏನಾಯ್ತಮ್ಮ? ದೇವಿಕಾ, ಎದ್ದೋಳು, ಮಾತಾಡ್ ದೇವಿಕಾ. ದೇವಿಕಾ, ದೇವಿಕಾ, ಎದ್ದೋಳಮ್ಮ. ದೇವಿಕಾ, 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 ಏನಮ್ಮ ಆಗ್ತಿದೆ? ದೇವಿಕಾ, ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಆಡ್ತಿದ್ದಾಳ? ಇವಳು ಯಾವಾಗಲೂ ಹೀಗೆ ಮನ್ಸಿಗೆ ಅನ್ಸಿದ್ದನ್ನ ಮಾಡ್ಬಿಡ್ತಾಳೆ. ಅದು ದಕ್ಕದೆ ಹೋದ್ರೆ ಈಗ ಆರೋಗ್ಯ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾಳೆ. ದೇವಿಕಾ, 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 ನೀನು ಸಿಗಲ್ಲ ಅನ್ನೋ ಕೋಪ ಆವೇಶ ಹೆಚ್ಚಾಗಿ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ರಕ್ತದೊತ್ತಡ ಜಾಸ್ತಿಯಾಗಿ ಈಗ ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ. ದೇವಿಕಾ, ದೇವಿಕಾ, ಈಗೇನು ಮಾಡೋದು? ಬಂಗಾರಿ, ನೀನು ಸ್ವಲ್ಪ ಮಾತಾಡ್ಸು. ನಿನ್ನ ಮಾತು ಕೇಳಿದ್ರೆ ಎಚ್ಚರ ಆಗ್ಬೋದು ಅನ್ಸುತ್ತೆ. ದೇವಿಕಾ, ದೇವಿಕಾ, ತಗೊಳ್ಳಿ, ನೀರು ಕುಡಿಸಿ. ಅಯ್ಯೋ ಶಿವನೇ, ಏನಾಯ್ತು ನನ್ನ ಮಗಳಿಗೆ? ಕುಡ್ತೀನಿ ನೀರೆಲ್ಲ ಈಚೆ ಬರ್ತಿದ್ಯಲ್ಲಪ್ಪ. ಮಗಳೇ, ಎಲ್ಲಿಗೆ ಹೋಗ್ತಿದ್ದೀರಾ? ಏನೋ ಮಾಡ್ಕೊಂಬಿಟ್ಟೆ ಶಿವರುದ್ರ.